ನಾಟಕದಲ್ಲಿ ನಾನು ಪೀಠಿಗೆ ಪರಿಚಯ ಮಾಡುತ್ತೇನೆ. ನನ್ನ ಹೆಸರು ಜಿ ಲತೇಶ. ಈ ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಎಮ್ಮಜ್ಜ. ಈ ನಾಟಕದಲ್ಲಿ ಭೀಮಸೇನ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಪ್ರಜ್ವಲ. ನಾನು ಈ ನಾಟಕದಲ್ಲಿ ಧರ್ಮರಾಯ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ನಾಗಶ್ರೀ. ನಾನು ಈ ನಾಟಕದಲ್ಲಿ ಅಭಿಮನ್ಯು ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಮೇಘನ. ನಾನು ಈ ನಾಟಕದಲ್ಲಿ ಸುಭದ್ರೆ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಐಶ್ವರ್ಯ. ನಾನು ಈ ನಾಟಕದಲ್ಲಿ ಉತ್ತರ ಪಾತ್ರ ಮಾಡುತ್ತೇನೆ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವನ್ನು ಬೇಯಿಸುವ ವಿದ್ಯೆ ವಿವಿಧ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಮುಂದೆ ನೋಡಿ. ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಮಗ ಅಭಿಮಾನಿ ಎಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಉಳಿದ ಮಗ ಅಭಿಮಾನಿ ಎಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಇದನ್ನು ಬೆಳೆಸುವ ಯುದ್ಧ ನನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮ ಸಂತಕ್ಷಕರನ್ನು ರಾಕ್ಷಸರ ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆ ಇದೆ. ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರನ ಅಷ್ಟ ಸುಲಭದ ಕೆಲಸವೇ? ಕಳಿಸಿಕೊಡಿ. ಕುಮಾರ, ನಿನ್ನ ಪರಾಕ್ರಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತಿವಾದ ಸಹಜವಾಗುತ್ತದೆ. ನಿನ್ನನ್ನು ಪಡೆದ ನಾರಾಧನರಾದರೆ ಹಾಗಾದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಸಂಖ್ಯೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ಅಂಶದ ರಕ್ತ. ನಾನು ಜಗದಿಖ್ಯಾತ ಅರ್ಜುನನ ಮಗ. ಹೌದು ಮಗ, ನೀನು ಹೇಳ್ತಿರುವ ಮಾತುಗಳಲ್ಲಿ ಸಂದೇಹವಿಲ್ಲ. ಈ ಘನಘೋರ ಯುದ್ಧವು ನಿನ್ನಂತ ಮಾಲೀಕನಿಗೆ ಸಲ್ಲದು ಕುಮಾರ. ಚಕ್ರವನ್ನು ಬೆಳೆಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮದಿಂದ ಕೇಳಿ ತಿಳ್ಕೊಂಡಿದ್ದೇನೆ. ಇನ್ನು ನನ್ನನ್ನು ಆಸ್ವಾದಿಸಿ ಕಳಿಸಿಕೊಡಿ. ಯಾವುದೇ ಅನುಮಾನವಿಲ್ಲ. ಇದೇನು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮಾನಿಯನ್ನು ಮಗ ಅವನನ್ನ ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವನ್ನು ಬೆಳೆಸುವ ಸಾಮರ್ಥ್ಯ ವೀರ ಅಭಿಮಾನಿನಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮಾನಿಯನ್ನು ಯುದ್ಧಕ್ಕೆ ಕಳಿಸಲು ನನಗೆ ಸಹಮತವಿದೆ. ನಾವೆಲ್ಲರೂ ಉತ್ತರಂಗದಲ್ಲಿ ವೀರ ಬಾಲಕನಿಗೆ ರಕ್ಷೆ ಕಾಳಜಿಗೊತ್ತಿರೋಣ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಸ್ವಾದಿಸಿ. ಅರಮನೆ ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವರ ಮುಂದೆ ನೋಡಿ. ಅಮ್ಮ, ಈ ದಿನ ನಾನು ಕಳಿಸಿಕೊಡಿ.